ಇವರು ನಮ್ಗೆಲ್ರಿಗೂ ಕೂಡ ರಕ್ಷಣೆ ಕೊಡುವಂತ ಹೊಣೆಯನ್ನ ಹೊತ್ತವರು. ಆದ್ರೆ ಅವ್ರ ಜೀವಕ್ಕೆ ಭದ್ರತೆ ಇದೆಯಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಬೆಂಗಳೂರಿನ ಗಿರಿನಗರ ಠಾಣೆ ಕಟ್ಟಡ. ಆ ಕಟ್ಟಡ ಎಷ್ಟರ ಮಟ್ಟಿಗೆ ಶಿಥಿಲ ಆಗಿದೆ ಅಂತಂದ್ರೆ ಅಲ್ಲಿರೋಂಥವ್ರ ಜೀವಕ್ಕೆ ಗ್ಯಾರಂಟಿನೇ ಇಲ್ವೇನೋ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಅನಾಹುತಕ್ಕೆ ಆಹ್ವಾನವನ್ನ ಕೊಡ್ತಾ ಇದೆ ಈ ಗಿರಿನಗರ ಪೊಲೀಸ್ ಸ್ಟೇಷನ್. ತಮ್ಮ ಜೀವವನ್ನ ಅಂಗೈಯಲ್ಲಿ ಇಟ್ಕೊಂಡು ಅಲ್ಲಿರೋರು ಕರ್ತವ್ಯವನ್ನ ನಿರ್ವಹಿಸಬೇಕಾದಂತ ಪರಿಸ್ಥಿತಿ ಅಲ್ಲಿರುವಂತಹ ಪೊಲೀಸರಿಗೆ. ಕಿಟಕಿ, ಗೋಡೆ, ಮೇಲ್ಛಾವಣಿ ಒಂದೂ ಸರಿ ಇಲ್ಲ. ಎಲ್ಲವೂ ಕೂಡ ಶಿಥಿಲಾವಸ್ಥೆಗೆ ತಲುಪಿದೆ. ಪ್ರತಿನಿತ್ಯ ಭಯದಲ್ಲೇ ಕರ್ತವ್ಯ ನಿರ್ವಹಿಸುವಂತ ಪರಿಸ್ಥಿತಿ. ಅಲ್ಲಿ ನೋಡಿ ಎಷ್ಟು ಹಳೇದಾಗಿದೆ. ಕಿಟಕಿ ಇನ್ನೇನು ಬಿದ್ದು ಹೋಗುತ್ತೆ. ಅಲ್ಲೇ ಪಕ್ಕದಲ್ಲಿ ಕಂಪ್ಯೂಟರ್ ಆಪರೇಟರ್ಸ್ ಆಗಿರ್ಬೋದು, ಮತ್ತೆ ಒಂದಷ್ಟು ಜನ ಕುತ್ಕೊಳ್ಳೋದಕ್ಕೂ ಕೂಡ ಚೇರ್ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಯಾವಾಗ ಯಾವ ಗೋಡೆ ಬಿದ್ದೋಗುತ್ತೆ, ಯಾವ ಕಿಟಕಿ ಬಿದ್ದೋಗುತ್ತೋ ಅಥವಾ ತಲೆ ಮೇಲೆ ಮೇಲ್ಛಾವಣಿನೇ ಬಿದ್ದೋಗುತ್ತೋ ಗೊತ್ತಿಲ್ಲ. ಆದ್ರೆ ಆ ರೀತಿಯಲ್ಲಿ ಆಗೋಗಿದೆ ಆ ಪೊಲೀಸ್ ಸ್ಟೇಷನ್. ಬಹುತೇಕ ಎಲ್ಲಾ ಕಡೆಗಳಲ್ಲೂ ಕೂಡ ಬಿರುಕು ಬಿಟ್ಟಿದೆ. ಬಾಡಿಗೆ ಕಟ್ಟಡ ಅದು. ಸದ್ಯಕ್ಕೆ ಬಾಡಿಗೆ ಕಟ್ಟಡದಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿದೆ ಈ ಬಾಡಿಗೆ ಕಟ್ಟಡ. ಗೃಹ ಇಲಾಖೆಗೆ ಈ ಗಿರಿನಗರ ಠಾಣೆಯ ದುಸ್ಥಿತಿ ಕಾಣಿಸ್ತಾ ಇಲ್ವಾ? ಇದಕ್ಕೊಂದು ಪರಿಹಾರ ಒದಗಿಸಬೇಕು. ನಮಗೆ ರಕ್ಷಣೆ ಕೊಡುವಂತ ಪೊಲೀಸರಿಗೂ ರಕ್ಷಣೆ ಇರಬೇಕು ಜೀವಕ್ಕೆ ಅನ್ನುವಂತ ವಿಚಾರ ಬಂದಿಲ್ವಾ ಅನ್ನುವಂತ ಪ್ರಶ್ನೆ. ಆದ್ರೆ ಸದ್ಯಕ್ಕೆ ಅನಾಹುತಗಳು ಆಗಿಲ್ಲ. ಇನ್ನೇನಾದ್ರೂ ಅನಾಹುತ ಆಗೋ ಮೊದಲು ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಗಿರಿನಗರ ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುನ್ನ ಎಚ್ಚರ. ಇಲ್ಲಿ ಸಿಬ್ಬಂದಿಗಳಿಗೆ ಒಂದ್ ಕಡೆ ರಕ್ಷಣೆ ಇಲ್ಲದಂತಾಗಿದೆ ಮತ್ತು ದೂರು ಕೊಡೋಕೆ ಬಂದವರಿಗೆ ಸಹ ಇಲ್ಲಿ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಪಾಯ ಸ್ಥಿತಿಯಲ್ಲಿ ಈ ಒಂದು ಕಟ್ಟಡ ಇದೆ. ಸುಮಾರು 30ರಿಂದ 40 ವರ್ಷ ಈ ಒಂದು ಕಟ್ಟಡದಲ್ಲಿ ಗಿರಿನಗರ ಪೊಲೀಸ್ ಸ್ಟೇಷನ್ ನಿರ್ಮಾಣವಾಗಿದೆ. ಇದು ಬಾಡಿಗೆ ಕಟ್ಟಡ. ಈ ಕಟ್ಟಡ ಇದೀಗ ಬಿರುಕು ಬಿಟ್ಟಿದೆ. ಒಳಗಡೆ ಎಲ್ಲ ಹಾಳಾಗಿ ಹೋಗಿದೆ. ಯಾಕಂದ್ರೆ ಹೀಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸುಮಾರು ಬಾರಿ ಈ ಒಂದು ಕಟ್ಟಡವನ್ನ ಶಿಫ್ಟ್ ಮಾಡಲು ಒಂದ್ ಕಡೆ ಮನವಿ ಮಾಡಿದ್ದಾರೆ. ಬಟ್ ಇದುವರೆಗೂ ಸರ್ಕಾರ ಶಿಫ್ಟ್ ಮಾಡಿಲ್ಲ. ನೋಡ್ತಿರ್ಬೋದು ಎಲ್ಲ ಬಿರುಕು ಬಿಟ್ಟಿದೆ. ಯಾವ ರೀತಿ ಬಿರುಕು ಬಿಟ್ಟಿದೆ ನೋಡ್ತಿರ್ಬೋದಲ್ಲ. ಎಲ್ಲ ಓಪನ್ ಆಗಿದೆ. ಒಳಗಡೆ ಎಲ್ಲ ವಿಂಡೋ, ಕಿಟಕಿ, ಬಾಗಿಲು ಎಲ್ಲವೂ ಡೋರು ಎಲ್ಲವೂ ಹಾಳಾಗಿದೆ. ಒಂದ್ ಕಡೆ ಕಟ್ಟಡ ಯಾವಾಗ ಬೀಳುತ್ತೆ ಎಂಬುದು ಒಂದ್ ಕಡೆ ಪೊಲೀಸರು ಮತ್ತು ದೂರು ಕೊಡಕ್ಕೆ ಬಂದಂತವರಿಗೆ ಸಹ ಒಂದ್ ಕಡೆ ಆತಂಕಕ್ಕೆ ಮನೆ ಮಾಡಿದೆ. ಹೀಗಾಗಿ ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾವ ರೀತಿಯಾಗಿ ಇದು ಹಳೆಯ ಕಟ್ಟಡ. ಒಂದ್ ಕಡೆ ಗೃಹ ಇಲಾಖೆ ಸಚಿವರೇ ನೀವು ನೋಡಬೇಕು ಈ ಒಂದು ಪೊಲೀಸ್ ಸ್ಟೇಷನ್ ಯಾವ ರೀತಿ ಇದೆ ಎಂಬುದು. ಯಾಕಂದ್ರೆ ಇಲ್ಲಿ ರಕ್ಷಣೆ ಕೊಡೋರಿಗಿಲ್ಲ ರಕ್ಷಣೆ. ಒಂದ್ ಕಡೆ ಪೊಲೀಸರು ಜೀವ ಭಯದಲ್ಲಿ ಒಂದ್ ಕಡೆ ಇಲ್ಲಿ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ಸಾರ್ವಜನಿಕರು ಬಂದು ತೋರಿಸ್ತಾ ಇದ್ದಾರೆ ಯಾವ ರೀತಿ ಇದೆ ಕಟ್ಟಡ ಎಂಬುದು. ಯಾಕಂದ್ರೆ ಎಲ್ಲ ಬಿರುಕು ಬಿಟ್ಟಿದೆ. ಇಲ್ಲೆಲ್ಲ ಓಪನ್ ಆಗಿದೆ. ಒಳಗಡೆ ಎಲ್ಲ ಓಪನ್ ಆಗಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಪ್ರಾಣ ತೆಗೆಯುವ ಸ್ಥಿತಿಯಲ್ಲಿ ಈ ಒಂದು ಕಟ್ಟಡ ಬಂದಿದೆ. ಒಂದ್ ಕಡೆ ಯಾವಾಗ ಬೀಳುತ್ತೆ ಗೊತ್ತಾಗಲ್ಲ. ಯಾಕಂದ್ರೆ ಮೇಲೆ ಈ ಒಂದು ಕೆಬ್ಬಣದ ಮೇಲ್ಛಾವಣಿ ಹಾಕಿದ್ದಾರೆ. ಅದೇನಾದ್ರೂ ಇಲ್ಲ ಅಂದ್ರೆ ಇಷ್ಟೊತ್ತಿ ಕಟ್ಟಡ ಬಿದ್ದೋಗೋದು. ಹೀಗಾಗಿ ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಗೃಹ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಕಟ್ಟಡ ಶಿಫ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಹೊಸಕೆರೆಯಲ್ಲಿ ಜಾಗ ಕೊಟ್ಟಿದ್ರ, ಬಟ್ ಇದುವರೆಗೂ ಫಂಡ್ ರಿಲೀಸ್ ಮಾಡಿಲ್ಲ. ಹೀಗಾಗಿ ಒಂದ್ ಕಡೆ ಪೊಲೀಸರು ಜೀವ ಭಯದಲ್ಲಿ ಕೆಲಸ ಮಾಡ್ತಿದ್ರೆ. ಇಲ್ಲಿ ಸಾರ್ವಜನಿಕರಿದ್ದಾರೆ, ಸಾಮಾಜಿಕ ಹೋರಾಟಗಾರರಿದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ಕಟ್ಟಡ ಎಲ್ಲ ಹಾಳಾಗಿದೆ. ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ದೂರು ಕೊಡೋರು, ಇಲ್ಲಿ ಒಳಗಡೆ ರಕ್ಷಣೆ ಕೊಡೋರು ಎಲ್ಲರಿಗೂ ಒಂದ್ ಕಡೆ ಆತಂಕ ಮನೆ ಮಾಡಿದೆ. ಏನ್ ಹೇಳ್ತಾರೆ ಸರ್ ಅಂತ? ಹಳೆ ಬಂಗ್ಲಾ, ಹಳೆ ಬಿಲ್ಡಿಂಗ್ ಸರ್ ಇದು ಬೇಡ ಮೊದ್ಲೇ ಅಂತ ಹೇಳಿದೀವಿ. ಈ ತಾತ್ಕಾಲಿಕ ಅಂತ ಹೇಳಿ ಇದನ್ನೇ ಮಾಡ್ಕೊಂಡ್ರು. ಆದ್ರೆ ಇದುವರೆಗಾಗಿ ಈ ಯಾರೋ ಕಟ್ಟಿದ್ರ ಕಳಪೆ ಬಿಲ್ಡಿಂಗ್ ಇದು ಯಾವಾಗ ಏನಾಯ್ತದೆ ಅಂತ ಪಾಪ ಅವರೆಲ್ಲ ನೀರು ಸುರಿತಿರ್ತದೆ. ಮಳೆ ಬಂದ್ರೆ, ಜಡಿ ಮಳೆ ಬಂದಾಗ ಯಾರು ಒಳಗಿರಕ್ಕಾಗಲ್ಲ. ಅದರಿಂದ ಈ ಬಿಲ್ಡಿಂಗ್ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಹೊಸದಾಗಿ ಕೊಟ್ಟವ್ರೆ, ಜಾಗ ಕೊಟ್ಟವ್ರೆ. ಗಿರಿನಗರದಲ್ಲಿ ಜಾಗ ಕೊಟ್ಟವ್ರೆ. ಈ ಪೊಲೀಸ್ ಸ್ಟೇಷನ್ಗೆ ಅಂತಾನೆ ಜಾಗ ಕೊಟ್ಟವ್ರೆ. ಆ ಜಾಗದಲ್ಲಿ ರಾಜಕಾರಣಿಗಳು ತಡಾಕೊಂಡು ಪೆನ್ಷನ್ ಹಾಕೊಂಡು ಕೋರ್ಟ್ ಅಲ್ಲಿ ಅದು ನಡೀತಾ ಇದೆ. ಸಾಕಷ್ಟು ದೂರು ಕೊಡೋರು ಬಂದಿರ್ತಾರೆ. ಪೊಲೀಸರು ಒಳಗಡೆ ಇರ್ತಾರೆ, ಕೆಲಸ ಮಾಡ್ತಿದ್ದಾರೆ. ಕಟ್ಟಡ ಅಕಸ್ಮಾತ್ ಬಿತ್ತಂದ್ರೆ ಜೀವ ಹೋಗ್ಬೋದಲ್ಲ ಸರ್ ಅಂತ. ಜೀವಕ್ಕೆ ಗ್ಯಾರಂಟಿ ಇಲ್ವಾ ಅಂತ? ರಕ್ಷಣೆ ಕೊಡೋರಿಗೆ ಗ್ಯಾರಂಟಿ ಅಂದ್ರೆ ಹೇಗೆ ಅಂತ? ನಾವು ಮಳೆ ಬಂದಾಗ ಇದಕ್ಕೊಂಡು ಕೊಡಾಯಲ್ಲಿ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಒಳಿಕೋಬೇಕು. ಆ ಪರಿಸ್ಥಿತಿ ಪೈಲೆಲ್ಲ ನೆಂದೋಯ್ತವೆ ಅಂತ ಅವ್ರು ಎತ್ತು ಮಡಗ್ತಾರೆ. ಮಳೆ ಬಿಟ್ಟ ಮೇಲೆ ಬನ್ನಿ ಅಂತ ಹೇಳ್ತಾರೆ. ಅದರಿಂದ ಬಹಳ ತೊಂದರೆ ಆಗಿದೆ ಸರ್. ಈ ಬಿಲ್ಡಿಂಗು ನಮಗೆ ಅವಶ್ಯಕತೆ ಇಲ್ಲ. ಸರ್ಕಾರದವರು ತಕ್ಷಣ ಎಚ್ಚೆತ್ತು ಇದನ್ನ ತನಿಖೆ ಮಾಡಿ ನಮಗೆ ಹೊಸ ಬಿಲ್ಡಿಂಗು ಈಗ ಕೊಟ್ಟಿರೋ ಜಾಗದಲ್ಲಿ ಗಿರಿನಗರದಲ್ಲಿ ಕೊಟ್ಟವರೆಲ್ಲ ಜಾಗ, ಅದರಲ್ಲಿ ನಮಗೆ ಕಟ್ಕೊಡ್ಬೇಕು ಅಂತ ಹೇಳಿ ಸಾರ್ವಜನಿಕರ ಪರವಾಗಿ ನಾನು ನಿಮ್ಮ ದೂರದರ್ಶನ ಪರವಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಸರ್ಕಾರದವರಿಗೆ ಮನವಿ ಮಾಡ್ಕೊತೀನಿ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವರು ನಮ್ಗೆಲ್ರಿಗೂ ಕೂಡ ರಕ್ಷಣೆ ಕೊಡುವಂತ ಹೊಣೆಯನ್ನ ಹೊತ್ತವರು. ಆದ್ರೆ ಅವ್ರ ಜೀವಕ್ಕೆ ಭದ್ರತೆ ಇದೆಯಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಬೆಂಗಳೂರಿನ ಗಿರಿನಗರ ಠಾಣೆ ಕಟ್ಟಡ. ಆ ಕಟ್ಟಡ ಎಷ್ಟರ ಮಟ್ಟಿಗೆ ಶಿಥಿಲ ಆಗಿದೆ ಅಂತಂದ್ರೆ ಅಲ್ಲಿರೋಂಥವ್ರ ಜೀವಕ್ಕೆ ಗ್ಯಾರಂಟಿನೇ ಇಲ್ವೇನೋ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ.
ಅನಾಹುತಕ್ಕೆ ಆಹ್ವಾನವನ್ನ ಕೊಡ್ತಾ ಇದೆ ಈ ಗಿರಿನಗರ ಪೊಲೀಸ್ ಸ್ಟೇಷನ್. ತಮ್ಮ ಜೀವವನ್ನ ಅಂಗೈಯಲ್ಲಿ ಇಟ್ಕೊಂಡು ಅಲ್ಲಿರೋರು ಕರ್ತವ್ಯವನ್ನ ನಿರ್ವಹಿಸಬೇಕಾದಂತ ಪರಿಸ್ಥಿತಿ ಅಲ್ಲಿರುವಂತಹ ಪೊಲೀಸರಿಗೆ. ಕಿಟಕಿ, ಗೋಡೆ, ಮೇಲ್ಛಾವಣಿ ಒಂದೂ ಸರಿ ಇಲ್ಲ, ಎಲ್ಲವೂ ಕೂಡ ಶಿಥಿಲಾವಸ್ಥೆಗೆ ತಲುಪಿದೆ. ಪ್ರತಿನಿತ್ಯ ಭಯದಲ್ಲೇ ಕರ್ತವ್ಯ ನಿರ್ವಹಿಸುವಂತ ಪರಿಸ್ಥಿತಿ. ಅಲ್ಲಿ ನೋಡಿ ಎಷ್ಟು ಹಳೇದಾಗಿದೆ, ಕಿಟಕಿ ಇನ್ನೇನು ಬಿದ್ದು ಹೋಗುತ್ತೆ. ಅಲ್ಲೇ ಪಕ್ಕದಲ್ಲಿ ಕಂಪ್ಯೂಟರ್ ಆಪರೇಟರ್ಸ್ ಆಗಿರ್ಬೋದು, ಮತ್ತೆ ಒಂದಷ್ಟು ಜನ ಕುತ್ಕೊಳ್ಳೋದಕ್ಕೂ ಕೂಡ ಚೇರ್ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಯಾವಾಗ ಯಾವ ಗೋಡೆ ಬಿದ್ದೋಗುತ್ತೆ, ಯಾವ ಕಿಟಕಿ ಬಿದ್ದೋಗುತ್ತೋ ಅಥವಾ ತಲೆ ಮೇಲೆ ಮೇಲ್ಛಾವಣಿನೇ ಬಿದ್ದೋಗುತ್ತೋ ಗೊತ್ತಿಲ್ಲ. ಆದ್ರೆ ಆ ರೀತಿಯಲ್ಲಿ ಆಗೋಗಿದೆ ಆ ಪೊಲೀಸ್ ಸ್ಟೇಷನ್. ಬಹುತೇಕ ಎಲ್ಲಾ ಕಡೆಗಳಲ್ಲೂ ಕೂಡ ಬಿರುಕು ಬಿಟ್ಟಿದೆ. ಬಾಡಿಗೆ ಕಟ್ಟಡ ಅದು. ಸದ್ಯಕ್ಕೆ ಬಾಡಿಗೆ ಕಟ್ಟಡದಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿದೆ ಈ ಬಾಡಿಗೆ ಕಟ್ಟಡ. ಗೃಹ ಇಲಾಖೆಗೆ ಈ ಗಿರಿನಗರ ಠಾಣೆಯ ದುಸ್ಥಿತಿ ಕಾಣಿಸ್ತಾ ಇಲ್ವಾ? ಇದಕ್ಕೊಂದು ಪರಿಹಾರ ಒದಗಿಸಬೇಕು, ನಮಗೆ ರಕ್ಷಣೆ ಕೊಡುವಂತ ಪೊಲೀಸರಿಗೂ ರಕ್ಷಣೆ ಇರಬೇಕು ಜೀವಕ್ಕೆ ಅನ್ನುವಂತ ವಿಚಾರ ಬಂದಿಲ್ವಾ ಅನ್ನುವಂತ ಪ್ರಶ್ನೆ. ಆದ್ರೆ ಸದ್ಯಕ್ಕೆ ಅನಾಹುತಗಳು ಆಗಿಲ್ಲ. ಇನ್ನೇನಾದ್ರೂ ಅನಾಹುತ ಆಗೋ ಮೊದಲು ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಗಿರಿನಗರ ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುನ್ನ ಎಚ್ಚರ. ಇಲ್ಲಿ ಸಿಬ್ಬಂದಿಗಳಿಗೆ ಒಂದ್ ಕಡೆ ರಕ್ಷಣೆ ಇಲ್ಲದಂತಾಗಿದೆ ಮತ್ತು ದೂರು ಕೊಡೋಕೆ ಬಂದವರಿಗೆ ಸಹ ಇಲ್ಲಿ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಪಾಯ ಸ್ಥಿತಿಯಲ್ಲಿ ಈ ಒಂದು ಕಟ್ಟಡ ಇದೆ. ಸುಮಾರು 30ರಿಂದ 40 ವರ್ಷ ಈ ಒಂದು ಕಟ್ಟಡದಲ್ಲಿ ಗಿರಿನಗರ ಪೊಲೀಸ್ ಸ್ಟೇಷನ್ ನಿರ್ಮಾಣವಾಗಿದೆ. ಇದು ಬಾಡಿಗೆ ಕಟ್ಟಡ. ಈ ಕಟ್ಟಡ ಇದೀಗ ಬಿರುಕು ಬಿಟ್ಟಿದೆ, ಒಳಗಡೆ ಎಲ್ಲ ಹಾಳಾಗಿ ಹೋಗಿದೆ. ಯಾಕಂದ್ರೆ ಹೀಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸುಮಾರು ಬಾರಿ ಈ ಒಂದು ಕಟ್ಟಡವನ್ನ ಶಿಫ್ಟ್ ಮಾಡಲು ಒಂದ್ ಕಡೆ ಮನವಿ ಮಾಡಿದ್ದಾರೆ, ಬಟ್ ಇದುವರೆಗೂ ಸರ್ಕಾರ ಶಿಫ್ಟ್ ಮಾಡಿಲ್ಲ. ನೋಡ್ತಿರ್ಬೋದು ಎಲ್ಲ ಬಿರುಕು ಬಿಟ್ಟಿದೆ. ಯಾವ ರೀತಿ ಬಿರುಕು ಬಿಟ್ಟಿದೆ ನೋಡ್ತಿರ್ಬೋದಲ್ಲ, ಎಲ್ಲ ಓಪನ್ ಆಗಿದೆ. ಒಳಗಡೆ ಎಲ್ಲ ವಿಂಡೋ, ಕಿಟಕಿ, ಬಾಗಿಲು ಎಲ್ಲವೂ ಡೋರು ಎಲ್ಲವೂ ಹಾಳಾಗಿದೆ. ಒಂದ್ ಕಡೆ ಕಟ್ಟಡ ಯಾವಾಗ ಬೀಳುತ್ತೆ ಎಂಬುದು ಒಂದ್ ಕಡೆ ಪೊಲೀಸರು ಮತ್ತು ದೂರು ಕೊಡಕ್ಕೆ ಬಂದಂತವರಿಗೆ ಸಹ ಒಂದ್ ಕಡೆ ಆತಂಕಕ್ಕೆ ಮನೆ ಮಾಡಿದೆ. ಹೀಗಾಗಿ ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾವ ರೀತಿಯಾಗಿ ಇದು ಹಳೆಯ ಕಟ್ಟಡ. ಒಂದ್ ಕಡೆ ಗೃಹ ಇಲಾಖೆ ಸಚಿವರೇ ನೀವು ನೋಡಬೇಕು ಈ ಒಂದು ಪೊಲೀಸ್ ಸ್ಟೇಷನ್ ಯಾವ ರೀತಿ ಇದೆ ಎಂಬುದು. ಯಾಕಂದ್ರೆ ಇಲ್ಲಿ ರಕ್ಷಣೆ ಕೊಡೋರಿಗಿಲ್ಲ ರಕ್ಷಣೆ. ಒಂದ್ ಕಡೆ ಪೊಲೀಸರು ಜೀವ ಭಯದಲ್ಲಿ ಒಂದ್ ಕಡೆ ಇಲ್ಲಿ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ಸಾರ್ವಜನಿಕರು ಬಂದು ತೋರಿಸ್ತಾ ಇದ್ದಾರೆ ಯಾವ ರೀತಿ ಇದೆ ಕಟ್ಟಡ ಎಂಬುದು. ಯಾಕಂದ್ರೆ ಎಲ್ಲ ಬಿರುಕು ಬಿಟ್ಟಿದೆ, ಇಲ್ಲೆಲ್ಲ ಓಪನ್ ಆಗಿದೆ, ಒಳಗಡೆ ಎಲ್ಲ ಓಪನ್ ಆಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಪ್ರಾಣ ತೆಗೆಯುವ ಸ್ಥಿತಿಯಲ್ಲಿ ಈ ಒಂದು ಕಟ್ಟಡ ಬಂದಿದೆ. ಒಂದ್ ಕಡೆ ಯಾವಾಗ ಬೀಳುತ್ತೆ ಗೊತ್ತಾಗಲ್ಲ. ಯಾಕಂದ್ರೆ ಮೇಲೆ ಈ ಒಂದು ಕೆಬ್ಬಣದ ಮೇಲ್ಛಾವಣಿ ಹಾಕಿದ್ದಾರೆ. ಅದೇನಾದ್ರೂ ಇಲ್ಲ ಅಂದ್ರೆ ಇಷ್ಟೊಂದು ಕಟ್ಟಡ ಬಿದ್ದೋಗೋದು. ಹೀಗಾಗಿ ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಗೃಹ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಕಟ್ಟಡ ಶಿಫ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಹೊಸಕೆರೆಯಲ್ಲಿ ಜಾಗ ಕೊಟ್ಟಿದ್ರ, ಬಟ್ ಇದುವರೆಗೂ ಫಂಡ್ ರಿಲೀಸ್ ಮಾಡಿಲ್ಲ. ಹೀಗಾಗಿ ಒಂದ್ ಕಡೆ ಪೊಲೀಸರು ಜೀವ ಭಯದಲ್ಲಿ ಕೆಲಸ ಮಾಡ್ತಿದ್ರೆ. ಇಲ್ಲಿ ಸಾರ್ವಜನಿಕರು ಇದ್ರೆ, ಸಾಮಾಜಿಕ ಹೋರಾಟಗಾರರಿದ್ರೆ, ಅವ್ರು ಮಾತಾಡಿಸ್ತೀನಿ. ಸರ್, ಕಟ್ಟಡ ಎಲ್ಲ ಹಾಳಾಗಿದೆ, ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ದೂರು ಕೊಡೋರು, ಇಲ್ಲಿ ಒಳಗಡೆ ರಕ್ಷಣೆ ಕೊಡೋರು ಎಲ್ಲರಿಗೂ ಒಂದ್ ಕಡೆ ಆತಂಕ ಮನೆ ಮಾಡಿದೆ. ಏನ್ ಹೇಳ್ತಾರೆ ಸರ್ ಅಂತ? ಹಳೆ ಬಂಗ್ಲಾ, ಹಳೆ ಬಿಲ್ಡಿಂಗ್ ಸರ್ ಇದು ಬೇಡ ಮೊದಲೇ ಅಂತ ಹೇಳಿದ್ವಿ. ಈ ತಾತ್ಕಾಲಿಕ ಅಂತ ಹೇಳಿ ಹಿಂದೆ ಮಾಡ್ಕೊಂಡ್ರು. ಆದ್ರೆ ಇದುವರೆಗಾಗಿ ಈ ಯಾರೋ ಕಟ್ಟಿದ್ರ ಕಳಪೆ ಬಿಲ್ಡಿಂಗ್ ಇದು ಯಾವಾಗ ಏನಾಯ್ತದೆ ಅಂತ ಪಾಪ ಅವರೆಲ್ಲ ನೀರು ಸುರಿತಿರ್ತದೆ. ಮಳೆ ಬಂದ್ರೆ, ಜಡಿ ಮಳೆ ಬಂದಾಗ ಯಾರು ಒಳಗಿರಕ್ಕಾಗಲ್ಲ. ಅದರಿಂದ ಈ ಬಿಲ್ಡಿಂಗು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಹೊಸದಾಗಿ ಕೊಟ್ಟವ್ರೆ, ಜಾಗ ಕೊಟ್ಟವ್ರೆ, ಗಿರಿನಗರದಲ್ಲಿ ಜಾಗ ಕೊಟ್ಟವ್ರೆ. ಈ ಪೊಲೀಸ್ ಸ್ಟೇಷನ್ಗೆ ಅಂತಾನೆ ಜಾಗ ಕೊಟ್ಟವ್ರೆ. ಆ ಜಾಗದಲ್ಲಿ ರಾಜಕಾರಣಿಗಳು ತಡಾಕೊಂಡು ಪೆನ್ಷನ್ ಹಾಕೊಂಡು ಕೋರ್ಟ್ ಅಲ್ಲಿ ಅದು ನಡೀತಾ ಇದೆ. ಸಾಕಷ್ಟು ದೂರು ಕೊಡೋರು ಬಂದಿರ್ತಾರೆ, ಪೊಲೀಸರು ಒಳಗಡೆ ಇರ್ತಾರೆ, ಕೆಲಸ ಮಾಡ್ತಿದ್ದಾರೆ. ಕಟ್ಟಡ ಅಕಸ್ಮಾತ್ ಬಿತ್ತಂದ್ರೆ ಜೀವ ಹೋಗ್ಬೋದಲ್ಲ ಸರ್ ಅಂತ. ಜೀವಕ್ಕೆ ಗ್ಯಾರಂಟಿ ಇಲ್ವಾ ಅಂತ? ರಕ್ಷಣೆ ಕೊಡೋರಿಗೆ ಗ್ಯಾರಂಟಿ ಅಂದ್ರೆ ಹೇಗೆ ಅಂತ? ನಾವು ಮಳೆ ಬಂದಾಗ ಇದಕ್ಕೊಂಡು ಕೊಡಾಯಲ್ಲಿ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಒಳಿಕೋಬೇಕು. ಆ ಪರಿಸ್ಥಿತಿ ಪೈಲೆಲ್ಲ ನೆಂದೋಯ್ತವೆ ಅಂತ ಅವ್ರು ಎತ್ತು ಮಾಡಿರ್ತಾರೆ. ಮಳೆ ಬಿಟ್ಟ ಮೇಲೆ ಬನ್ನಿ ಅಂತ ಹೇಳ್ತಾರೆ. ಅದರಿಂದ ಬಹಳ ತೊಂದರೆ ಆಗಿದೆ ಸರ್. ಈ ಬಿಲ್ಡಿಂಗು ನಮಗೆ ಅವಶ್ಯಕತೆ ಇಲ್ಲ. ಸರ್ಕಾರದವರು ತಕ್ಷಣ ಎಚ್ಚೆತ್ತು ಇದನ್ನ ತನಿಖೆ ಮಾಡಿ ನಮಗೆ ಹೊಸ ಬಿಲ್ಡಿಂಗು ಈಗ ಕೊಟ್ಟಿರೋ ಜಾಗದಲ್ಲಿ ಗಿರಿನಗರದಲ್ಲಿ ಕೊಟ್ಟವರಲ್ಲ ಜಾಗ, ಅದರಲ್ಲಿ ನಮಗೆ ಕಟ್ಕೊಡ್ಬೇಕು ಅಂತ ಹೇಳಿ ಸಾರ್ವಜನಿಕರ ಪರವಾಗಿ ನಾನು ನಿಮ್ಮ ದೂರದರ್ಶನ ಪರವಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಸರ್ಕಾರದವರಿಗೆ ಮನವಿ ಮಾಡ್ಕೊತೀನಿ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್. ಇವರು ನಮ್ಗೆಲ್ರಿಗೂ ಕೂಡ ರಕ್ಷಣೆ ಕೊಡುವಂತ ಹೊಣೆಯನ್ನ ಹೊತ್ತವರು. ಆದ್ರೆ ಅವ್ರ ಜೀವಕ್ಕೆ ಭದ್ರತೆ ಇದೆಯಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಬೆಂಗಳೂರಿನ ಗಿರಿನಗರ ಠಾಣೆ ಕಟ್ಟಡ. ಆ ಕಟ್ಟಡ ಎಷ್ಟರ ಮಟ್ಟಿಗೆ ಶಿಥಿಲ ಆಗಿದೆ ಅಂತಂದ್ರೆ ಅಲ್ಲಿರೋಂಥವ್ರ ಜೀವಕ್ಕೆ ಗ್ಯಾರಂಟಿನೇ ಇಲ್ವೇನೋ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಅನಾಹುತಕ್ಕೆ ಆಹ್ವಾನವನ್ನ ಕೊಡ್ತಾ ಇದೆ ಈ ಗಿರಿನಗರ ಪೊಲೀಸ್ ಸ್ಟೇಷನ್. ತಮ್ಮ ಜೀವವನ್ನ ಅಂಗೈಯಲ್ಲಿ ಇಟ್ಕೊಂಡು ಅಲ್ಲಿರೋರು ಕರ್ತವ್ಯವನ್ನ ನಿರ್ವಹಿಸಬೇಕಾದಂತ ಪರಿಸ್ಥಿತಿ ಅಲ್ಲಿರುವಂತ ಪೊಲೀಸರಿಗೆ. ಕಿಟಕಿ, ಗೋಡೆ, ಮೇಲ್ಛಾವಣಿ ಒಂದೂ ಸರಿ ಇಲ್ಲ, ಎಲ್ಲವೂ ಕೂಡ ಶಿಥಿಲಾವಸ್ಥೆಗೆ
ತಲುಪಿದೆ. ಪ್ರತಿನಿತ್ಯ ಭಯದಲ್ಲೇ ಕರ್ತವ್ಯ ನಿರ್ವಹಿಸುವಂತ ಪರಿಸ್ಥಿತಿ. ಅಲ್ಲಿ ನೋಡಿ ಎಷ್ಟು ಹಳೇದಾಗಿದೆ, ಕಿಟಕಿ ಇನ್ನೇನು ಬಿದ್ದೋಗುತ್ತೆ. ಅಲ್ಲೇ ಪಕ್ಕದಲ್ಲಿ ಕಂಪ್ಯೂಟರ್ ಆಪರೇಟರ್ಸ್ ಆಗಿರ್ಬೋದು, ಮತ್ತೆ ಒಂದಷ್ಟು ಜನ ಕುತ್ಕೊಳ್ಳೋದಕ್ಕೂ ಕೂಡ ಚೇರ್ ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ಯಾವಾಗ ಯಾವ ಗೋಡೆ ಬಿದ್ದೋಗುತ್ತೆ, ಯಾವ ಕಿಟಕಿ ಬಿದ್ದೋಗುತ್ತೋ ಅಥವಾ ತಲೆ ಮೇಲೆ ಮೇಲ್ಛಾವಣಿನೇ ಬಿದ್ದೋಗುತ್ತೋ ಗೊತ್ತಿಲ್ಲ. ಆದ್ರೆ ಆ ರೀತಿಯಲ್ಲಿ ಆಗೋಗಿದೆ ಆ ಪೊಲೀಸ್ ಸ್ಟೇಷನ್. ಬಹುತೇಕ ಎಲ್ಲಾ ಕಡೆಗಳಲ್ಲೂ ಕೂಡ ಬಿರುಕು ಬಿಟ್ಟಿದೆ. ಬಾಡಿಗೆ ಕಟ್ಟಡ ಅದು. ಸದ್ಯಕ್ಕೆ ಬಾಡಿಗೆ ಕಟ್ಟಡದಲ್ಲಿ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿದೆ ಈ ಬಾಡಿಗೆ ಕಟ್ಟಡ. ಗೃಹ ಇಲಾಖೆಗೆ ಈ ಗಿರಿನಗರ ಠಾಣೆಯ ದುಸ್ಥಿತಿ ಕಾಣಿಸ್ತಾ ಇಲ್ವಾ? ಇದಕ್ಕೊಂದು ಪರಿಹಾರ ಒದಗಿಸಬೇಕು, ನಮಗೆ ರಕ್ಷಣೆ ಕೊಡುವಂತ ಪೊಲೀಸರಿಗೂ ರಕ್ಷಣೆ ಇರಬೇಕು ಜೀವಕ್ಕೆ ಅನ್ನುವಂತ ವಿಚಾರ ಬಂದಿಲ್ವಾ ಅನ್ನುವಂತ ಪ್ರಶ್ನೆ. ಆದ್ರೆ ಸದ್ಯಕ್ಕೆ ಅನಾಹುತಗಳು ಆಗಿಲ್ಲ. ಇನ್ನೇನಾದ್ರೂ ಅನಾಹುತ ಆಗೋ ಮೊದಲು ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಗಿರಿನಗರ ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುನ್ನ ಎಚ್ಚರ ಇಲ್ಲಿ ಸಿಬ್ಬಂದಿಗಳಿಗೆ ಒಂದ್ ಕಡೆ ರಕ್ಷಣೆ ಇಲ್ಲದಂತಾಗಿದೆ ಮತ್ತು ದೂರು ಕೊಡೋಕೆ ಬಂದವರಿಗೆ ಸಹ ಇಲ್ಲಿ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಪಾಯ ಸ್ಥಿತಿಯಲ್ಲಿ ಈ ಒಂದು ಕಟ್ಟಡ ಇದೆ. ಸುಮಾರು 30ರಿಂದ 40 ವರ್ಷ ಈ ಒಂದು ಕಟ್ಟಡದಲ್ಲಿ ಗಿರಿನಗರ ಪೊಲೀಸ್ ಸ್ಟೇಷನ್ ನಿರ್ಮಾಣವಾಗಿದೆ. ಇದು ಬಾಡಿಗೆ ಕಟ್ಟಡ. ಈ ಕಟ್ಟಡ ಇದೀಗ ಬಿರುಕು ಬಿಟ್ಟಿದೆ, ಒಳಗಡೆ ಎಲ್ಲ ಹಾಳಾಗಿ ಹೋಗಿದೆ. ಯಾಕಂದ್ರೆ ಹೀಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸುಮಾರು ಬಾರಿ ಈ ಒಂದು ಕಟ್ಟಡವನ್ನ ಶಿಫ್ಟ್ ಮಾಡಲು ಒಂದ್ ಕಡೆ ಮನವಿ ಮಾಡಿದ್ದಾರೆ, ಬಟ್ ಇದುವರೆಗೂ ಸರ್ಕಾರ ಶಿಫ್ಟ್ ಮಾಡಿಲ್ಲ. ನೋಡ್ತಿರ್ಬೋದು ಎಲ್ಲ ಬಿರುಕು ಬಿಟ್ಟಿದೆ. ಯಾವ ರೀತಿ ಬಿರುಕು ಬಿಟ್ಟಿದೆ ನೋಡ್ತಿರ್ಬೋದಲ್ಲ, ಎಲ್ಲ ಓಪನ್ ಆಗಿದೆ. ಒಳಗಡೆ ಎಲ್ಲ ವಿಂಡೋ, ಕಿಟಕಿ, ಬಾಗಿಲು ಎಲ್ಲವೂ ಡೋರು ಎಲ್ಲವೂ ಹಾಳಾಗಿದೆ. ಒಂದ್ ಕಡೆ ಕಟ್ಟಡ ಯಾವಾಗ ಬೀಳುತ್ತೆ ಎಂಬುದು ಒಂದ್ ಕಡೆ ಪೊಲೀಸರು ಮತ್ತು ದೂರು ಕೊಡಕ್ಕೆ ಬಂದಂತವರಿಗೆ ಸಹ ಒಂದ್ ಕಡೆ ಆತಂಕಕ್ಕೆ ಮನೆ ಮಾಡಿದೆ. ಹೀಗಾಗಿ ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾವ ರೀತಿಯಾಗಿ ಇದು ಹಳೆಯ ಕಟ್ಟಡ. ಒಂದ್ ಕಡೆ ಗೃಹ ಇಲಾಖೆ ಸಚಿವರೇ ನೀವು ನೋಡಬೇಕು ಈ ಒಂದು ಪೊಲೀಸ್ ಸ್ಟೇಷನ್ ಯಾವ ರೀತಿ ಇದೆ ಎಂಬುದು. ಯಾಕಂದ್ರೆ ಇಲ್ಲಿ ರಕ್ಷಣೆ ಕೊಡೋರಿಗಿಲ್ಲ ರಕ್ಷಣೆ. ಒಂದ್ ಕಡೆ ಪೊಲೀಸರು ಜೀವ ಭಯದಲ್ಲಿ ಒಂದ್ ಕಡೆ ಇಲ್ಲಿ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ಸಾರ್ವಜನಿಕರು ಬಂದು ತೋರಿಸ್ತಾ ಇದ್ದಾರೆ ಯಾವ ರೀತಿ ಇದೆ ಕಟ್ಟಡ ಎಂಬುದು. ಯಾಕಂದ್ರೆ ಎಲ್ಲ ಬಿರುಕು ಬಿಟ್ಟಿದೆ, ಇಲ್ಲೆಲ್ಲ ಓಪನ್ ಆಗಿದೆ, ಒಳಗಡೆ ಎಲ್ಲ ಓಪನ್ ಆಗಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಪ್ರಾಣ ತೆಗೆಯುವ ಸ್ಥಿತಿಯಲ್ಲಿ ಈ ಒಂದು ಕಟ್ಟಡ ಬಂದಿದೆ. ಒಂದ್ ಕಡೆ ಯಾವಾಗ ಬೀಳುತ್ತೆ ಗೊತ್ತಾಗಲ್ಲ. ಯಾಕಂದ್ರೆ ಮೇಲೆ ಈ ಒಂದು ಕೆಬ್ಬಣದ ಮೇಲ್ಛಾವಣಿ ಹಾಕಿದ್ದಾರೆ. ಅದೇನಾದ್ರೂ ಇಲ್ಲ ಅಂದ್ರೆ ಇಷ್ಟೊತ್ತಿ ಕಟ್ಟಡ ಬಿದ್ದೋಗೋದು. ಹೀಗಾಗಿ ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಗೃಹ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಕಟ್ಟಡ ಶಿಫ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಹೊಸಕೆರೆಯಲ್ಲಿ ಜಾಗ ಕೊಟ್ಟಿದ್ರ, ಬಟ್ ಇದುವರೆಗೂ ಫಂಡ್ ರಿಲೀಸ್ ಮಾಡಿಲ್ಲ. ಹೀಗಾಗಿ ಒಂದ್ ಕಡೆ ಪೊಲೀಸರು ಜೀವ ಭಯದಲ್ಲಿ ಕೆಲಸ ಮಾಡ್ತಿದ್ರೆ. ಇಲ್ಲಿ ಸಾರ್ವಜನಿಕರಿದ್ದಾರೆ, ಸಾಮಾಜಿಕ ಹೋರಾಟಗಾರರಿದ್ರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಟ್ಟಡ ಎಲ್ಲ ಹಾಳಾಗಿದೆ, ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ದೂರು ಕೊಡೋರು, ಇಲ್ಲಿ ಒಳಗಡೆ ರಕ್ಷಣೆ ಕೊಡೋರು ಎಲ್ಲರಿಗೂ ಒಂದ್ ಕಡೆ ಆತಂಕ ಮನೆ ಮಾಡಿದೆ. ಏನ್ ಹೇಳ್ತಾರೆ ಸರ್ ಅಂತ? ಹಳೆ ಬಂಗ್ಲಾ, ಹಳೆ ಬಿಲ್ಡಿಂಗ್ ಸರ್ ಇದು ಬೇಡ ಮೊದ್ಲೇ ಅಂತ ಹೇಳಿದೀವಿ. ಈ ತಾತ್ಕಾಲಿಕ ಅಂತ ಹೇಳಿ ಇದನ್ನೇ ಮಾಡ್ಕೊಂಡ್ರು. ಆದ್ರೆ ಇದುವರೆಗಾಗಿ ಈ ಯಾರೋ ಕಟ್ಟಿದ್ರ ಕಳಪೆ ಬಿಲ್ಡಿಂಗ್ ಇದು ಯಾವಾಗ ಏನಾಯ್ತದೆ ಅಂತ ಪಾಪ ಅವರೆಲ್ಲ ನೀರು ಸುರಿತಿರ್ತದೆ. ಮಳೆ ಬಂದ್ರೆ, ಜಡಿ ಮಳೆ ಬಂದಾಗ ಯಾರು ಒಳಗಿರಕ್ಕಾಗಲ್ಲ. ಅದರಿಂದ ಈ ಬಿಲ್ಡಿಂಗ್ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಹೊಸದಾಗಿ ಕೊಟ್ಟವ್ರೆ, ಜಾಗ ಕೊಟ್ಟವ್ರೆ, ಗಿರಿನಗರದಲ್ಲಿ ಜಾಗ ಕೊಟ್ಟವ್ರೆ. ಈ ಪೊಲೀಸ್ ಸ್ಟೇಷನ್ಗೆ ಅಂತಾನೆ ಜಾಗ ಕೊಟ್ಟವ್ರೆ. ಆ ಜಾಗದಲ್ಲಿ ರಾಜಕಾರಣಿಗಳು ತಡಾಕೊಂಡು ಪೆನ್ಷನ್ ಹಾಕೊಂಡು ಕೋರ್ಟ್ ಅಲ್ಲಿ ಅದು ನಡೀತಾ ಇದೆ. ಸಾಕಷ್ಟು ದೂರು ಕೊಡೋರು ಬಂದಿರ್ತಾರೆ, ಪೊಲೀಸರು ಒಳಗಡೆ ಇರ್ತಾರೆ, ಕೆಲಸ ಮಾಡ್ತಿದ್ದಾರೆ. ಕಟ್ಟಡ ಅಕಸ್ಮಾತ್ ಬಿತ್ತಂದ್ರೆ ಜೀವ ಹೋಗ್ಬೋದಲ್ಲ ಸರ್ ಅಂತ. ಜೀವಕ್ಕೆ ಗ್ಯಾರಂಟಿ ಇಲ್ವಾ ಅಂತ? ರಕ್ಷಣೆ ಕೊಡೋರಿಗೆ ಗ್ಯಾರಂಟಿ ಅಂದ್ರೆ ಹೇಗೆ ಅಂತ? ನಾವು ಮಳೆ ಬಂದಾಗ ಇದಕ್ಕೊಂಡು ಕೊಡಾಯಲ್ಲಿ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಒಳಿಕೋಬೇಕು. ಆ ಪರಿಸ್ಥಿತಿ ಪೈಲೆಲ್ಲ ನೆಂದೋಯ್ತವೆ ಅಂತ ಅವ್ರು ಎತ್ತು ಮಡಗ್ತಾರೆ. ಮಳೆ ಬಿಟ್ಟ ಮೇಲೆ ಬನ್ನಿ ಅಂತ ಹೇಳ್ತಾರೆ. ಅದರಿಂದ ಬಹಳ ತೊಂದರೆ ಆಗಿದೆ ಸರ್. ಈ ಬಿಲ್ಡಿಂಗು ನಮಗೆ ಅವಶ್ಯಕತೆ ಇಲ್ಲ. ಸರ್ಕಾರದವರು ತಕ್ಷಣ ಎಚ್ಚೆತ್ತು ಇದನ್ನ ತನಿಖೆ ಮಾಡಿ ನಮಗೆ ಹೊಸ ಬಿಲ್ಡಿಂಗು ಈಗ ಕೊಟ್ಟಿರೋ ಜಾಗದಲ್ಲಿ ಗಿರಿನಗರದಲ್ಲಿ ಕೊಟ್ಟವರೆಲ್ಲ ಜಾಗ, ಅದರಲ್ಲಿ ನಮಗೆ ಕಟ್ಕೊಡ್ಬೇಕು ಅಂತ ಹೇಳಿ ಸಾರ್ವಜನಿಕರ ಪರವಾಗಿ ನಾನು ನಿಮ್ಮ ದೂರದರ್ಶನ ಪರವಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಸರ್ಕಾರದವರಿಗೆ ಮನವಿ ಮಾಡ್ಕೊತೀನಿ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ,